ಸ್ಕ್ರಬ್ಬನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಳಿ. ನೀವು ಇಷ್ಟು ತೆಗೆದುಕೊಂಡು ಮೊದಲು ಈ ಫೇಸ್ ಸ್ಕ್ರಬ್ನ ಮಾಡೋದಕ್ಕಿಂತ ಮೊದಲು ಮುಖವನ್ನು ಸ್ವಲ್ಪ ವೆಟ್ ಮಾಡಿಕೊಳ್ಳಿ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತೊಂದು ಫೇಸ್ ಸ್ಕ್ರಬ್ನ ತೋರಿಸ್ತಾ ಇದ್ದೀನಿ. ಇದು ಹಿಮಾಲಯ ಟ್ಯಾನ್ ರಿಮೂವಲ್ ಆರೆಂಜ್ ಫೇಸ್ ಸ್ಕ್ರಬ್. 50 ಗ್ರಾಮ್ಗೆ 95 ರೂಪಾಯಿ ಆಯಿತು. ನೀವಿಲ್ಲಿ ನೋಡ್ಬೋದು. ನಾನು ಇದನ್ನು ನೈಕಾ ಆನ್ಲೈನ್ ಆ್ಯಪಿಂದ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಎಲ್ಲ ಕಡೆಗಳಲ್ಲೂ ಸಿಗುತ್ತೆ. ಹಾಗೆ ಇದು ನಿಮಗೆ ಈಸಿಯಾಗಿ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಾನು ಇದನ್ನು ಹಣ ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನಿಮಗೆ ಕೂಡ ತಿಳಿಸ್ಬೇಕು ಅಂಥೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ಫ್ರೆಂಡ್ಸ್, ನಿಮ್ದೇನಾದರೂ ಡ್ರೈ ಸ್ಕಿನ್ ಇತ್ತು ಅಂದರೆ ನೀವು ಫೇಸ್ ಸ್ಕ್ರಬ್ ಮಾಡದೇ ಇದ್ರೂ ಪರವಾಗಿಲ್ಲ. ಆದರೆ ಆಯಿಲಿ ಸ್ಕಿನ್ ಇದ್ದವರಿಗೆ ಫೇಸ್ ಸ್ಕ್ರಬ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ಒಂದು ಫೇಸ್ ಸ್ಕ್ರಬ್ಬಲ್ಲಿ ವಾರದಲ್ಲಿ 2 ರಿಂದ 3 ಸಾರಿ ಇದನ್ನು ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಕಾರ ವಾರದಲ್ಲಿ 2 ಸಾರಿ ಫೇಸ್ ಸ್ಕ್ರಬ್ ಮಾಡಿದರೆ ಸಾಕಾಗುತ್ತೆ. ನಿಮ್ಗೇನಾದರೂ ಟೈಮೇ ಇಲ್ಲ ಅಂತ ಅಂದರೆ ವಾರದಲ್ಲಿ 1 ಸಾರಿ ಫೇಸ್ ಸ್ಕ್ರಬ್ನ ಮಾಡ್ಬೋದು. ಅಥವಾ ನಿಮಗೆ ಅಷ್ಟು ಟೈಮೇ ಇಲ್ಲ ಅಂತ ಅಂದರೆ 15 ದಿನಕ್ಕೊಮ್ಮೆ ಆದರೂ ಫೇಸ್ ಸ್ಕ್ರಬ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಫೇಸ್ ಸ್ಕ್ರಬ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ಕೇಳೋದಾದರೆ, ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ. ಹಾಗೆ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ಹಾಗೆ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಹೆಲ್ದಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಸ್ಕ್ರಬ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಾಗೆ ಈ ಸ್ಕ್ರಬ್ಬನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಳಿ. ನೀವು ಇಷ್ಟು ತೆಗೆದುಕೊಂಡು ಮೊದಲು ಈ ಫೇಸ್ ಸ್ಕ್ರಬ್ನ ಮಾಡೋದಕ್ಕಿಂತ ಮೊದಲು ಮುಖವನ್ನು ಸ್ವಲ್ಪ ವೆಟ್ ಮಾಡಿಕೊಳ್ಳಿ. ನಂತರ ಈ ಫೇಸ್ ಸ್ಕ್ರಬ್ಬನ್ನು ಮಾಡ್ಬೋದು. ಈ ರೀತಿಯಾಗಿ ತೆಗೆದುಕೊಂಡು ನೀವು ಹೀಗೆ ಫೇಸ್ ಸ್ಕ್ರಬ್ಬನ್ನು ಮಾಡಬೇಕಾಗುತ್ತೆ. ಸರ್ಕ್ಯುಲರ್ ಮೋಷನ್ನಲ್ಲಿ ಇದನ್ನು ನಿಧಾನವಾಗಿ ಮಸಾಜ್ ಮಾಡಬೇಕು. ಈ ರೀತಿಯಾಗಿ ಒಂದೇ 1 ನಿಮಿಷ ಮಸಾಜ್ ಮಾಡಿದರೆ ಸಾಕು. ನಂತರ ಫೇಸನ್ನು ನೀವು ನಾರ್ಮಲ್ ವಾಟರ್ನಿಂದ ವಾಶ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಸಿ ನೀರನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ. ಹಾಗೆ ಈ ಫೇಸ್ ಸ್ಕ್ರಬ್ ಮಾಡಿದ ನಂತರ ನೀವು ಮತ್ತೆ ಸೋಪ್ ಅಥವಾ ಫೇಸ್ ವಾಶನ್ನು ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ಇದನ್ನು ನೀವು ಆದಷ್ಟು ಬೆಳಗಿನ ಟೈಮ್ನಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಬೆಳಿಗ್ಗೆ ಫೇಸ್ ಸ್ಕ್ರಬ್ ಮಾಡಿ ಬಿಸಿಲಿಗೆ ಹೋಗೋದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನೀವು ಸಂಜೆ 4 ಗಂಟೆ ನಂತರ ಈ ಫೇಸ್ ಸ್ಕ್ರಬ್ಬನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಬಿಸಿಲು ಕೂಡ ಇರೋದಿಲ್ಲ ಅಲ್ವಾ. ಹಾಗಾಗಿ ಮತ್ತು ಯಾವುದೇ ರೀತಿಯಾದ ಮೇಕಪ್ ಪ್ರಾಡಕ್ಟ್ ಆಗಲಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ನಿಮಗೇನಾದರೂ ತುಂಬ ಡ್ರೈ ಆಯಿತು ಅಂತ ಅನ್ನಿಸಿದರೆ ಯಾವುದಾದ್ರೂ ಒಂದು ಒಳ್ಳೆ ಮಾಯ್ಶ್ಚರೈಸರನ್ನು ಬೇಕಿದ್ರೆ ಅಪ್ಲೈ ಮಾಡಿ ಅಷ್ಟೇ. ಬೇರೆ ಏನನ್ನು ಕೂಡ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನೀವು ನಿಧಾನವಾಗಿ ಈ ಫೇಸ್ ಸ್ಕ್ರಬ್ಬನ್ನು ಮಾಡಬೇಕು. ಮತ್ತು ಇದನ್ನು ಕಣ್ಣಿನ ಸುತ್ತ ಹಚ್ಚೋದಕ್ಕೆ ಹೋಗಬೇಡಿ. ಇದರಲ್ಲೇ ಕೊಟ್ಟಿದ್ದಾರೆ ಅವಾಯ್ಡಿಂಗ್ ದ ಏರಿಯಾ ಅರೌಂಡ್ ದ ಐಸ್ ಅಂತೇಳಿ. ಹಾಗಾಗಿ ಕಣ್ಣಿನ ಸುತ್ತ ಹಚ್ಚೋದಕ್ಕೆ ಹೋಗಬೇಡಿ ಇದನ್ನು. ಹಾಗೆ ಫ್ರೆಂಡ್ಸ್, ಇದರಲ್ಲಿ SLS ಮತ್ತು ಪ್ಯಾರಾಬಿನ್ಸ್ ಎಲ್ಲ ಫ್ರೀ ಆಗಿದೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ಹಾಗಾಗಿ ನೀವು ಯಾವುದೇ ಭಯವಿಲ್ಲದೆ ಈ ಒಂದು ಫೇಸ್ ಸ್ಕ್ರಬ್ಬನ್ನು ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಈ ಫೇಸ್ ಸ್ಕ್ರಬ್ ಇಷ್ಟ ಇಲ್ಲ ಅಂದರೆ ಹಿಮಾಲಯದಲ್ಲಿ ನೀಮ್ ಫೇಸ್ ಸ್ಕ್ರಬ್ ಕೂಡ ಬರುತ್ತೆ. ಅದು ಕೂಡ ಆಯಿಲಿ ಸ್ಕಿನ್ ಅವರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದನ್ನು ಬೇಕಿದ್ರೆ ನೀವು ಟ್ರೈ ಮಾಡಿ. ಅಥವಾ ನಿಮಗೆ ಈ ರೆಡಿಮೇಡ್ ಫೇಸ್ ಸ್ಕ್ರಬ್ ಆಗ್ತಾ ಇಲ್ಲ ಅಂದರೆ ನೀವು ಮನೆಯಲ್ಲೇ ಫೇಸ್ ಸ್ಕ್ರಬ್ಬನ್ನು ಮಾಡ್ಕೊಳ್ಬೋದು. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು. ನಾನು ಆಲ್ರೆಡಿ ಮನೆಯಲ್ಲೇ ಯಾವ ರೀತಿಯಾಗಿ ಫೇಸ್ ಸ್ಕ್ರಬ್ ಮಾಡೋದು ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ. ಯಾರಾದರೂ ಬೇಕು ಅಂದರೆ ನೋಡಿ, ನನ್ನ ಚಾನಲ್ನಲ್ಲಿ ಇರುತ್ತೆ. ಹಾಗೆ ಇದರಲ್ಲಿ ಆರೆಂಜ್ ಪೀಲ್ ಮತ್ತು ಓಟ್ ಮಿಲ್ ಇದೆ. ತುಂಬಾ ಚೆನ್ನಾಗಿ ಒಂದು ರೀತಿ ಆರೆಂಜ್ ಫ್ಲೇವರ್ ಬರುತ್ತೆ. ಪರಿಮಳ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುವಂಥ ಒಂದು ಫೇಸ್ ಸ್ಕ್ರಬ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ನನಗೆ ಫೇಸ್ ವಾಶ್ ಮತ್ತು ಫೇಸ್ ಪ್ಯಾಕ್ಗಿಂತ ಈ ಒಂದು ಫೇಸ್ ಸ್ಕ್ರಬ್ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಒಂದು ರೀತಿ ಸ್ಕಿನ್ ತುಂಬಾ ಕ್ಲಿಯರ್ ಅಂತ ಅನಿಸುತ್ತೆ ಈ ರೀತಿ ಫೇಸ್ ಸ್ಕ್ರಬ್ ಮಾಡಿದವಾಗ. ವಾರದಲ್ಲಿ ಒಮ್ಮೆ ಆದರೂ ಈ ಫೇಸ್ ಸ್ಕ್ರಬ್ಬನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಅವರಿಗೆ ಕೂಡ ಹೆಲ್ಪ್ ಆಗ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.